ಸೊ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋ ಮಾಡಕ್ಕೆ ನನಗೂ ಒಂದ್ ಕಡೆ ಖುಷಿ ಆಗ್ತಾ ಇದೆ. ಏನ್ ಕೇಳ್ತಿದೀನಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೂ ಅರ್ಥ ಆಗುತ್ತೆ. ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಜಮೀನ್ಗಳನ್ನ ಖರೀದಿ ಮಾಡ್ಬಿಟ್ಟು ಲೇಔಟ್ಗಳನ್ನ ಮಾಡ್ಬಿಟ್ಟು ನಮ್ಗೆ ಮಾರ್ತಾರೆ. ಈ ರೀತಿ ಎಲ್ಲಿಂದನೋ ಬಂದಿರೋರ್ಗೆ ಜಮೀನ ಮಾರಾಟ ಮಾಡ್ಬಿಟ್ಟು ಅವರಿಗೆ ಒಳ್ಳೆ ಪಾಠ ಕಲ್ಸ್ಕೊಟ್ಟಿದ್ದಾರೆ. ನೀವು ಪ್ರಾಪರ್ಟಿ ತಗೊಳ್ಳುವಾಗ ಕರೆಕ್ಟ್ ಆಗಿ ವೆರಿಫೈ ಮಾಡಿಸಿ ಪ್ರಾಪರ್ಟಿ ತಗೊಬೇಕಾಗಿತ್ತು. ಮಿಸ್ ಆಗ್ಬಿಟ್ಟು ಈ ತರ ತಗೊಂಡ್ಬಿಟ್ಟಿದ್ದೀರಲ್ಲ ಅಂತ ಇನ್ನೊಬ್ರು ಹೇಳ್ದಾಗ, ಆಹಾ, ನಾನು ಎಷ್ಟೆಷ್ಟೋ ಲೇಔಟ್ ಮಾಡಿದ್ದೆ, ಈ ರೀತಿ ಮೋಸ ಹೋಗ್ಬಿಟ್ನಲ್ಲ ಅಂತ ಯೋಚನೆ ಮಾಡುವಂತ ಒಂದು ಕಥೆನ ಇವತ್ತು ನಿಮ್ ಜೊತೆ ಹಂಚ್ಕೊಂತಾ ಇದೀನಿ. ಪ್ರಾಪರ್ಟಿಗಳಲ್ಲಿ ನೀವು ಅಷ್ಟೇನೆ, ಈ ದಾಖಲೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು. ಇದು ಕರೆಕ್ಟ್ ಆಗಿ ಇಲ್ಲ ಅಂದಾಗ ನಿಮ್ಮ ಎಂಟೈರ್ ಜೀವನದ ಶ್ರಮ ವಹಿಸಿ ಏನೊಂದ್ ಸೈಟ್ ತಗೊಂಡಿರ್ತೀರೋ, ಒಂದ್ ಜಮೀನ್ ತಗೊಂಡಿರ್ತೀರಲ್ಲ, ಹಾಳಾಗೋಗ್ಬಿಡುತ್ತೆ. ಸೊ ಡಾಕ್ಯುಮೆಂಟ್ ಗಳಲ್ಲಿ ತುಂಬಾ ಅವೇರ್ನೆಸ್ ತಗೊಬೇಕು. ಒಂದು ಪ್ರಾಪರ್ಟಿ ವಿಷಯದಲ್ಲಿ ನೀವು ಲಾಭ ಮಾಡಕ್ ಹೋಗ್ಬೇಡಿ. ಲಾಭ ಆಗ್ಬೇಕು ಅಂದ್ರೆ ಅದೇ ಅದೇ ಆಗುತ್ತೆ. ಬಟ್ ಲಾಭಕ್ಕೋಸ್ಕರ ಒಂದ್ ಪ್ರಾಪರ್ಟಿನ ತಗೊಂಡ್ರಿ ಅಂದಾಗ ನಿಜವಾಗ್ಲು ನಿಮ್ಗೆ ಮೋಸ ಆಗೇ ಆಗುತ್ತೆ. ಸೊ ಏನು ಎತ್ತ ಅನ್ನೋದನ್ನೇ ಇವತ್ತು ಹಂಚ್ಕೊಂತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರಾಪರ್ಟಿಗಳಲ್ಲಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಅಂತಾನೆ ಈ ರೀತಿಯ ಹಲವಾರು ಮಾಹಿತಿಗಳನ್ನ ಕಥೆಗಳ ರೂಪದಲ್ಲಿ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. 4 ಎಕರೆ ಜಮೀನ ಒಬ್ರಿಗೆ ವಿಭಾಗ ಪತ್ರದ ಮೂಲಕ ಅವ್ರ ಶೇರ್ಗೆ ಬಂದಿರುತ್ತೆ. ಆ 4 ಎಕರೆನ ಅವನು ಉಳುಮೆ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಇರ್ತಾನೆ. ಕಾಲಕ್ರಮೇಣ ತೀರೋಯ್ತಾರೆ. ತೀರೋದಾಗ ಅವ್ರ 4 ಜನ ಮಕ್ಳು ಇರ್ತಾರೆ. 4 ಜನ ಮಕ್ಳುನು ಏನ್ ಮಾಡ್ಕೊಂತಾರೆ ಅಂದಾಗ ಅದನ್ನ ಪಾರ್ಟಿಷನ್ ಮಾಡ್ಕೊಂಡ್ಬಿಡ್ತಾರೆ, ಪೀಸ್ ಮಾಡ್ಬಿಡ್ತಾರೆ. 4 ನನ್ಗೊಂದ್ ಎಕರೆ, ನಿನ್ಗೊಂದ್ ಎಕರೆ, ನಿನ್ಗೊಂದ್ ಎಕರೆ, ಇನ್ನೊಬ್ಬಂಗ್ ಎಕರೆ, 4 ಎಕರೆನ 4 ಪೀಸ್ ಮಾಡ್ಬಿಡ್ತಾರೆ. ಈ 4 ಜನನು 4 ಪೀಸ್ ಮಾಡಾದ್ಮೇಲೆ ಆಮೇಲೆ ಅವ್ರಿಗೆ ಐಡಿಯಾ ಆಗುತ್ತದೆ, ಇಲ್ಲಿ ಏನಾದ್ರು ಒಂದು ದೊಡ್ಡದಾಗಿ ಅಪಾರ್ಟ್ಮೆಂಟ್ ಅಥವಾ ಲೇಔಟ್ ಮಾಡೋಣ ಅಂತ ಒಂದು ಪ್ರತಿಷ್ಠಿತ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಂತಾರೆ. ಟೈ ಅಪ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಿರುತ್ತಲ್ಲ, ಡಾಕ್ಯುಮೆಂಟ್ಗಳು ಕೊಡ್ಬೇಕು. ಸೊ ಇವರು ವಿಭಾಗ ಮಾಡ್ಕೊಂಡಿದ್ದ ಡಾಕ್ಯುಮೆಂಟ್ಗಳು, ಅವ್ರ ತಂದೆಗೆ ವಿಭಾಗ ಮೂಲಕ ಬಂದಿರುವ ಡಾಕ್ಯುಮೆಂಟ್, ಅವ್ರ ಹಿಂದ್ಗಡೆ ಅಂದ್ರೆ ಅವರ ತಂದೆಗೆ ವಿಭಾಗ ಮೂಲಕ ಬರೋಕ್ಕಿಂತ ಮುಂಚೆ ಆ ಪ್ರಾಪರ್ಟಿ ಯಾರ ಹೆಸರಲ್ಲಿತ್ತು ಅನ್ನೋದನ್ನ ಶೋಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಂದೆಯ ಪ್ರಾಪರ್ಟಿ ಅವ್ರ ತಂದೆ ಅಂದ್ರೆ ತಾತನಿಗೆ ಹೇಗಪ್ಪ ಬಂತು ಅಂದಾಗ, 1 ಎಕರೆ ಆಗಿ ಇಂಡಿವಿಜುವಲ್ ಆಗಿ ಕ್ರಯಪತ್ರದ ಮೂಲಕ ಅವ್ರ ತಾತ ಅವರು ಖರೀದಿ ಮಾಡಿರ್ತಾರೆ. ಇದಕ್ಕೂ ಹಿಂದೆ ಈ 1 ಎಕರೆ ಅವ್ರಿಗೆ ಹೇಗಪ್ಪ ಬಂತು ಅಂದಾಗ, ಸರ್ಕಾರದಿಂದ ಇನಾಮ್ ಮೂಲಕ ಅವರು ಸರ್ಕಾರದ ಜಾಗದಿಂದ ಇನಾಮ ತಗೊಂಡಿರುವ ಸರ್ಟಿಫಿಕೇಟ್ ಮೂಲಕ ಆ ಜಮೀನ್ ಅವ್ರಿಗೆ ಬಂದಿರುತ್ತೆ. ಇನಾಮ್ ಅಂದ್ರೆ ಗ್ರಾಂಟ್. ಉಳುಮೆ ಮಾಡಕ್ಕೆ ಸರ್ಕಾರದಿಂದ ಜನಗಳಿಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಸ್ವಾರಸ್ಯ ಸರ್ ಇದೆ ಅಂತ ನೀವ್ ಅನ್ಕೊಬಹುದು. ಸೊ ಈ ತರದ ಜಾಗಗಳನ್ನ ಯಾರಿಗೆ ಏನಕ್ಕೋಸ್ಕರ ಉಳುಮೆ ಮಾಡಕ್ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಿದ್ಯಾ? ಈ ಕಥೆಲಿ ಒಂದು ಸೂಪರ್ ಟ್ವಿಸ್ಟ್ ಏನ್ ಗೊತ್ತಾ? ಸರ್ಕಾರ 1964 ಅಲ್ಲಿ ನಿಮ್ಗೆ ಗ್ರಾಂಡ್ ಮೂಲಕ ಅಂತ 1 ಎಕರೆ ಕೊಟ್ಟಿರುತ್ತೆ. ಇವರು ತಗೊಂಡು 6 ತಿಂಗಳಿಗೆ ಮಾರಾಟ ಮಾಡ್ಬಿಡ್ತಾರೆ. ಈ ತರದ ಒಂದು ಸಮಸ್ಯೆ ಈ ಜಮೀನಲ್ಲಿ ಇದೆ. ಈ ರೀತಿಯಾಗಿ ಈ ಜಮೀನು ಬಂದಿದೆ ಅಂತ ಆ ಪ್ರತಿಷ್ಠಿತ ಬಿಲ್ಡರ್ಗೆ ಗೊತ್ತೇ ಇರಲ್ಲ. ಅವನು ಏನಪ್ಪಾ ಮಾಡ್ತಾನಂದ್ರೆ, ಇವರಿಂದ 4 ಎಕರೆನ ತಗೊಂಡ್ಬಿಡ್ತಾನೆ. ಸೂಪರ್ ಜಾಗ, ಇವತ್ತು ಇಲ್ಲಿ ನಾವು ದೊಡ್ಡದಾಗಿ ಫಾರ್ಮೇಶನ್ ಮಾಡಿದ್ರೆ ಲಾಭ ಜಾಸ್ತಿ ಮಾಡ್ಬೋದು ಅಂತ ಅತಿ ಆಸೆಯಿಂದ ಜಮೀನ್ದಾರಿಂದ ಡೈರೆಕ್ಟ್ ಆಗಿ ಕ್ರಯಪತ್ರದ ಮೂಲಕ ತಗೊಂಡ್ಬಿಡ್ತಾನೆ. ಅಟ್ಲೀಸ್ಟ್ ಅವನು ರೇಷಿಯೋನೋ ಪಾರ್ಟ್ನರ್ಶಿಪ್ ಜೀವಿನೋ ಹಾಕೊಂಡಿದ್ರೆ ಏನೋ ಬಚಾವಾಯ್ತಾ ಇದ್ದ. ಅವ್ನು ಏನ್ ಮಾಡ್ಬಿಡ್ತಾನೆ, ಜಮೀನ್ದಾರಿಂದ ಹಣ ಕೊಟ್ಬಿಟ್ಟು ನಾನೇ ಎಲ್ಲ ನೋಡ್ಕೊಂತೀನಿ ಅಂದ್ಬಿಟ್ಟು ಇವನು ಪ್ರತಿಷ್ಠಿತ ಬಿಲ್ಡರ್ ಏನ್ ಮಾಡ್ತಾನೆ, ಪರ್ಚೇಸ್ ಮಾಡ್ಬಿಡ್ತಾನೆ. ಆದ್ರೆ ಆ ಬಿಲ್ಡರ್ಗೆ ಈ ತರ ಒಂದು ಒಳಗಡೆ ಕತೆ ಇದೆ ಅಂತ ಗೊತ್ತೇ ಇರಲ್ಲ, ಯಾರು ಕರೆಕ್ಟ್ ಆಗಿ ಹೇಳೇ ಇರಲ್ಲ. ಸರಿ ಅಂದ್ಬಿಟ್ಟು ಆ ಬಿಲ್ಡರ್ ನೆಕ್ಸ್ಟ್ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂತಾನೆ. ಒಂದು ಮಾರ್ಕೆಟಿಂಗ್ ಟೀಮ್ ನ ರೆಡಿ ಮಾಡ್ತಾನೆ. ಈ ತರದ ಸೂಪರ್ ಸ್ಪೆಷಾಲಿಟಿ ಆದ ಅಪಾರ್ಟ್ಮೆಂಟ್ ಗಳನ್ನ ನಾವು ಕಟ್ತೀವಿ ಅಂತೆಲ್ಲ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಮೇಲೆ ಒಂದೊಂದೇ ಡಾಕ್ಯುಮೆಂಟೇಶನ್ ಗಳನ್ನ ಒಬ್ಬೊಬ್ರೆ ಕೇಳಕ್ ಸ್ಟಾರ್ಟ್ ಮಾಡಿದಾಗ ಅವನ್ಗೆ ಶಾಕ್ ಆಗೋಗುತ್ತೆ. ಹಾ, ಮದರ್ ಡೀಡ್ ಅಲ್ಲಿ ಈ ತರ ಒಂದ್ ಸಮಸ್ಯೆ ಇರೋದು ನನಗೆ ಯಾರು ಹೇಳಲೇ ಇಲ್ವಲ್ಲ ಅಂತ ಆಗ ಯೋಚನೆ ಮಾಡ್ತಾನೆ. ಈ ತರ ಒಂದು ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಡೆವಲಪರ್, ನಾನ್ ಖರೀದಿ ಮಾಡ್ಬಿಟ್ಟಿದೀನಿ, ನನ್ ಕೈಲಾಗಿದೆ ಹೆಂಗಾನ ಟ್ರೈ ಮಾಡಿ ಡಿಸ್ಪೋಸ್ ಮಾಡೋಣ ಒಂದೇ ಗುರಿಯಿಂದ ಲೇಔಟ್ ನ ಫಾರ್ಮೇಶನ್ ಮಾಡ್ಬಿಟ್ಟು ಯಾರು ಬರ್ತಾರೋ, ಯಾರು ಅದ್ ಕೇಳ್ತಾರೋ ಅವ್ರಿಗೆ ನಮ್ಮ ಹತ್ರ ಇರೋದಿಷ್ಟೇ, ನೀವು ಬೇಕಾದ್ರೆ ತಗೊಳ್ಳಿ, ನಮ್ದು ಜೆನ್ಯೂನ್ ಆಗಿದೆ ಅಂತ ವಾದ ಮಾಡಿ ಮಾರಾಟ ಮಾಡ್ತಾ ಇದ್ದಾನೆ. ಈ ಕಥೆಯಿಂದ ನೀವೇನ್ ಗೊತ್ತಾ ತಿಳ್ಕೊಬೇಕಾಗಿದೆ? ಯಾವತ್ತೇ ಆಗ್ಲಿ ಮೂಲ ದಾಖಲೆಗಳು ಆ ಜಮೀನಿಗೆ ಹೇಗ್ ಬಂದಿದೆ, ಆ ಮೂಲ ಪತ್ರ ಕಂಪಲ್ಸರಿ ಬೇಕಾಗುತ್ತೆ. ನಾಳೆ ದಿನ ಈ ತರದ ಸಮಸ್ಯೆಗಳಿತ್ತು ಅಂದಾಗ ಈ ಡೆವಲಪರ್ಗಳಾಗ್ಲಿ ಬಿಲ್ಡರ್ಗಳಾಗ್ಲಿ
ಇವರು ಹೇಗಾನ ಸೈಟ್ಗಳನ್ನ ಫ್ಲಾಟ್ಗಳನ್ನ ಮಾರಾಟ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಡಿ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ವಿಶ್ವಾಸದಿಂದ ಮಾರಾಟ ಮಾಡಿರ್ತಾರೆ. ನೀವು ಒಂದು ಆಸ್ತಿನ, ಒಂದು ಜಮೀನ ಖರೀದಿ ಮಾಡುವಾಗ ಯಾರ ನಂಬಿಕೆ, ಯಾರ ವಿಶ್ವಾಸ, ಯಾರ ಕಂಪ್ನಿಯ ಭರವಸೆಗಳು ನಮ್ಗೆ ಬೇಕಾಗಿರಲ್ಲ. ನಮಗ್ ಬೇಕಾಗಿರೋದು ಏನ್ ಗೊತ್ತಾ? ದಾಖಲೆಗಳು. ನೀವು ಖರೀದಿ ಮಾಡುವ ಸೈಟ್ ಆಗ್ಲಿ, ಜಮೀನಿನ ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂದಾಗ ನಾಳೆ ಯಾವ್ದು ಸಮಸ್ಯೆ ಬರಲ್ಲ, ಹಾಗೆ ಅದಕ್ಕೆ ಬೆಲೆ ಕೊಡೋದಿರಲ್ಲ. ಈ ವಿಡಿಯೋ ಮೂಲಕ ನಿಮ್ಗೆ ಅರ್ಥ ಆಗಿರುತ್ತೆ, ಈಗಲಾದ್ರೂ ಮೂಲಪತ್ರ, ತಾಯಿ ಪತ್ರ ಎಷ್ಟು ಇಂಪಾರ್ಟೆಂಟು ಒಂದು ಜಮೀನಿಗೆ ಹಾಗೆ ಒಂದು ಸೈಟ್ಗೆ ಅಂತ.